ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತನ್ನ ಸಹೋದರಿ ಪೂಜಾಳಿಗೆ ಒಳ್ಳೆಯ ಸಂಬಂಧ ಹುಡುಕುವುದಾಗಿ ದೃಢ ನಿಶ್ಚಯ ಮಾಡಿದ್ದಾಳೆ. ಅವಳ ಪ್ರಯತ್ನಗಳ ಹೊರತಾಗಿಯೂ ಈಗಾಗಲೇ ಬಂದ ಒಂದು ಸಂಬಂಧ ಮುರಿದು ಹೋಗಿದೆ. ಏತನ್ಮಧ್ಯೆ ಪೂಜಾ ಮದುವೆಯನ್ನ ತಪ್ಪಿಸಲು ತಾಂಡವ್ ಎಲ್ಲಿಲ್ಲದ ಪ್ರಯತ್ನ ಪಡ್ತಿದ್ದಾನೆ. ಈ ಮೂಲಕವಾದರೂ ಭಾಗ್ಯಕ್ಕೆ ಸೋಲಿನ ರುಚಿ ತೋರಿಸಬೇಕು ಎಂಬುದು ಅವನ ಪ್ಲಾನ್. ಪಾರ್ಕ್ನಲ್ಲಿ ಕಿಶನ್ ಜೊತೆ ಪೂಜಾ ಮಾತನಾಡುತ್ತಿರುವುದನ್ನ ನೋಡಿದ ಬಳಿಕ ತಾಂಡವ್ ನೇರವಾಗಿ ಭಾಗ್ಯ ಮನೆಗೆ ಬಂದು ರಂಪಾಟ ಮಾಡಿದ್ದಾನೆ. ಪೂಜಾ ನಿಮ್ಮ ಮನೆಯ ಮರ್ಯಾದೆಯನ್ನ ಹರಾಜು ಆಗ್ತಾ ಇದ್ದಾಳೆ. ನೀವು ನೋಡಿದ್ರೆ ಪೂಜಾಗೆ ಮದುವೆ ಮಾಡಿಸಬೇಕು, ಪುರೋಹಿತರಿಗೆ ಬ್ರೋಕರ್ಗೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದೀರ. ಆದ್ರೆ ಅವಳು ಪಾರ್ಕ್ನಲ್ಲಿ ಯಾರ ಜೊತೆನೋ ಸುತ್ತಾಡ್ತಾ ಇದ್ದಾಳೆ. ಯಾರಿಗೊತ್ತು ಭಾಗ್ಯನೇ ಪೂಜಾ ಬಳಿ ನನಗೆ ಒಳ್ಳೆ ಸಂಬಂಧ ಹುಡ್ಕೋಕೆ ಆಗ್ತಾ ಇಲ್ಲ, ಹೋಗಮ್ಮ ನೀನೇ ಯಾರನ್ನಾದ್ರೂ ಜೊತೆನಾದ್ರೂ ಸುತ್ತಾಡು ಅಂತ ಕಳಿಸಿರ್ಬೇಕು. ನನ್ನ ಮಾತನ್ನ ತಡೆಯೋಕೆ ಬರ್ಬೇಡ, ಸಾಧ್ಯ ಆದ್ರೆ ನಿನ್ನ ತಂಗಿ ಯಾವನೋ ಜೊತೆನೋ ಸುತ್ತಾಡ್ತಾ ಇದ್ದಾಳೆ ಅಲ್ವಾ, ಅವಳನ್ನ ತಡಿ ಎಂದು ಹೇಳಿದ್ದಾನೆ. ಈ ಮಾತು ಕೇಳಿ ಭಾಗ್ಯ ಮನೆಯವರಿಗೆ ಆಘಾತ ಉಂಟಾಗಿದೆ. ಪೂಜಾ ಮನೆಗೆ ಬಂದ ಕೂಡಲೇ ಭಾಗ್ಯ ಅಮ್ಮ ಕಿರುಚಾಡಿ ಚೆನ್ನಾಗಿ ಬೈದಿದ್ದಾರೆ. ಬಳಿಕ ಪೂಜಾ ಭಾಗ್ಯ ಬಳಿ ಬಂದು, ಒಂದಂತೂ ನಿಜ ಅಕ್ಕ, ನಾನು ಅಮ್ಮ ಹೇಳಿರೋ ತರ ಏನೂ ಮಾಡಿಲ್ಲ. ನಾನು ನಿನ್ನ ಮರ್ಯಾದೆ ಅಥವಾ ಈ ಮನೆ ಮರ್ಯಾದೆ ಹೋಗೋ ತರ ಯಾವ ಕೆಲಸನೂ ಮಾಡಲ್ಲ. ನಿನಗೆ ಪ್ರಾಮಿಸ್ ಮಾಡಿರೋ ಹಾಗೆ ನಾನು ನೀನು ತೋರಿಸಿದ ಹುಡುಗನನ್ನೇ ಮದುವೆ ಆಗೋದು ಎಂದು ಕಣ್ಣೀರಿಡುತ್ತಾಳೆ. ಇದಾದ ಬಳಿಕ ಭಾಗ್ಯ ಹಾಗೂ ಕುಸುಮಾ ಅವರು ಪೂಜಾ ಪಾರ್ಕ್ನಲ್ಲಿ ಮಾತನಾಡುತ್ತಿದ್ದ ವ್ಯಕ್ತಿ ಯಾರು, ಆತ ಒಳ್ಳೆಯವನ ಅಥವಾ ಕೆಟ್ಟವನ, ಪೂಜಾಳಿಗೆ ಸರಿಯಾದ ಜೋಡಿಯ ಎಂಬುದನ್ನು ತಿಳಿಯಲು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಇದಕ್ಕಾಗಿ ಸ್ವತಃ ಕುಸುಮಾ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಭಾಗ್ಯ ಹಾಗೂ ಕುಸುಮಾ ಪ್ಲಾನ್ ಮಾಡಿ ಆತನ ನಡವಳಿಕೆ ತಿಳಿಯಲು ಪ್ರಯತ್ನಿಸಿದ್ದಾರೆ. ಇದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡಿರುವ ಕುಸುಮಾ ಕಿಶನ್ ನಡೆಸುತ್ತಿರುವ ಜಿಮ್ಗೆ ತೆರಳಿದ್ದಾರೆ. ಇಲ್ಲಿ ಕುಸುಮಾ ನಾನು ಜಿಮ್ಗೆ ಸೇರ್ಬೇಕು ಎಂದು ಹೇಳಿದ್ದಾರೆ. ಇದನ್ನ ಕೇಳಿ ಅಲ್ಲಿದ್ದ ಲೇಡಿ ಟ್ರೈನರ್ಗೆ ಶಾಕ್ ಆಗಿದೆ. ಸದ್ಯ ಕುಸುಮಾ ಜಿಮ್ಗೆ ಬಂದಿರುವ ವಿಚಾರ ಪೂಜಾಳಿಗೆ ಆಗಲಿ ಅಥವಾ ಕಿಶನ್ಗೆ ಆಗಲಿ ತಿಳಿದಿಲ್ಲ. ಕಿಶನ್ ಕುಸುಮಾ ಮುಂದೆ ಹೇಗೆ ವರ್ತಿಸುತ್ತಾನೆ, ಈ ಪರೀಕ್ಷೆಯಲ್ಲಿ ಕಿಶನ್ ಪಾಸ್ ಆಗ್ತಾನಾ, ಪೂಜಾಳ ಮದುವೆ ಆಗುತ್ತಾ ಎಂಬುದೆಲ್ಲ ಮುಂದಿನ ಎಪಿಸೋಡ್ನಲ್ಲಿ ನೋಡಬೇಕಿದೆ.